ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಕಬ್ಬನ್ ಪಾರ್ಕ್ ಅಲ್ಲಿ ಫ್ಲವರ್ ಶೋ ನಡೀತಾ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ. ಬನ್ನಿ ಹೋಗೋಣ ಒಳಗಡೆ. ಇಲ್ಲಿ ಎಂಟ್ರೆನ್ಸ್ಗೆನೆ ಈ ತರ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಸ್ವಲ್ಪ ಮುಂದೆ ಹೋದ ತಕ್ಷಣ ಇದು ಹಂಪಿ ರಥ, ತುಂಬಾ ಚೆನ್ನಾಗಿದೆ. ಇದು 27ನೇ ತಾರೀಕನೇ ಸ್ಟಾರ್ಟ್ ಆಗಿದೆ ಕಬ್ಬನ್ ಪಾರ್ಕ್ ಅಲ್ಲಿ ಫ್ಲವರ್ ಶೋ. 10 ದಿನ ಇರುತ್ತಂತೆ. ಜಾಬ್ ಹೋಗೋರೆಲ್ಲ ವೀಕೆಂಡ್ ಅಲ್ಲಿ ಹೋಗಿ, ಜಾಬ್ ಮಾಡದೇ ಇದ್ದವರು ವೀಕ್ ಡೇಸ್ ಅಲ್ಲಿ ಹೋಗಿ, ಅವಾಗ ರಶ್ ಎಲ್ಲ ಕಡಿಮೆ ಇರುತ್ತೆ. ಅವಾಗ ಚೆನ್ನಾಗಿ ಸುತ್ತಾಡ್ಬೋದು, ಆಮೇಲೆ ಚೆನ್ನಾಗಿ ಎಲ್ಲಾನು ನೋಡ್ಕೊಂಡು ಬರ್ಬೋದು. ಅಲ್ಲಿ ಸುತ್ತಾಡಕ್ಕೆ ತುಂಬಾ ಜಾಗ ಇದೆ, ತುಂಬಾ ಸ್ಟಾಲ್ಗಳೆಲ್ಲ ಬಂದಿದ್ದಾವೆ, ತುಂಬಾ ಸ್ಟಾಲ್ ಇದೆ. ನಿಧಾನಕ್ಕೆ ನೋಡ್ಕೊಂಡು ಬರ್ಬೇಕು. ಸ್ವಲ್ಪ ಹಂಗೆ ಮುಂದೆ ಹೋದ್ಮೇಲೆ ಇಲ್ಲಿ ಫ್ರೂಟ್ಸ್ಗಳನ್ನೆಲ್ಲ ಹೂವಿನಿಂದ ಮಾಡಿದ್ದಾರೆ. ಬನಾನಾ, ಆ್ಯಪಲ್ಲು, ಪೈನಾಪಲ್ಲು. ಹಂಗೆ ಮುಂದೆ ಸ್ವಲ್ಪ ಪಕ್ಕದಲ್ಲಿ ನಾನೇನು ಕಮ್ಮಿ ಅಂತ ಸ್ಟ್ರಾಬೆರಿ ಪಕ್ಕ ಆರೆಂಜು. ನಾವು ಇದ್ದೀವಿ ಇಲ್ಲಿ ಅಂತ ಎಷ್ಟು ಚೆನ್ನಾಗಿ ಕೂತಿದ್ದಾವೆ ನೋಡಿ. ಇದೆಲ್ಲ ಫ್ಲವರ್ಸ್ ಇಂದಾನೆ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಹಂಗೆ ಸ್ವಲ್ಪ ಮುಂದೆ ಹೋದ್ಮೇಲೆ ಎಲ್ಲ ಫುಲ್ ಕಲರ್ ಹೂವು ಇದೆ. ಹೂವಿನ ಪಾಟ್ಗಳನ್ನೆಲ್ಲ ಅರೇಂಜ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ತುಂಬಾ ವೆರೈಟಿ ಇದೆ. ಅಲ್ಲಿ ಬೋರ್ಡ್ ಕೂಡ ಇದೆ ಯಾವ ಹೂವು ಇದು ಅಂತ. ಅದನ್ನೆಲ್ಲ ನೋಡ್ಕೊಂಡು ನಿಮ್ಗೆ ಯಾವ್ದಾದ್ರು ಬೇಕಂದ್ರೂ ನೀವು ನರ್ಸರಿಗೆ ಹೋಗಿ ತಗೋಬಹುದು, ಅಥವಾ ಕಬ್ಬನ್ ಪಾರ್ಕ್ ಲಾಲ್ಬಾಗ್ ಅಲ್ಲಿನೂ ಸಿಗುತ್ತೆ. ಇದೆಲ್ಲ ಅಲ್ಲಿನೂ ಸೇಲ್ ಮಾಡ್ತಾರೆ. ಬರೀ ಹೆಣ್ಮಕ್ಳಿಗೆ ಬರಕನು ಈಸಿನೇ ಇದೆ, ಯಾಕಂದ್ರೆ ಕಬ್ಬನ್ ಪಾರ್ಕ್ ಪಕ್ಕನೇ ಮೆಟ್ರೋ ಇದೆ. ಮೆಟ್ರೋ ಇಳಿದ ತಕ್ಷಣ ಒಂದು ಅರ್ಧ ಮೀಟರ್ ಅಷ್ಟೇ, ಒಂದು 500 ಮೀಟರ್ ಆಗುತ್ತೇನೋ. ಇಳ್ಕೊಂಡು ನಡ್ಕೊಂಬಂದ್ರೆ ತುಂಬಾ ಈಸಿ ಆಗುತ್ತೆ. ಆಮೇಲೆ ಎಲ್ಲ ಸುತ್ತಾಡ್ಕೊಂಡು ಮತ್ತೆ ಅದೇ ಮೆಟ್ರೋಗೆ ಹೋಗ್ಬೋದು, ಅಷ್ಟು ಈಸಿ ಇದೆ. ಗಂಡು ಮಕ್ಕಳನ್ನೆಲ್ಲ ಕರ್ಕೊಂಬಂದ್ರೆ ಅವರೆಲ್ಲ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ. ಆಯ್ತಾ ಹೋಗೋಣ ಅಂತ ಇರ್ತಾರೆ. ಅದಕ್ಕೆ ಬರೀ ಲೇಡೀಸ್ ಬಂದ್ರೆ ಸುತ್ತಾಡ್ಕೊಂಡು ತುಂಬಾ ಸ್ಟಾಲ್ಗಳಿದೆ. ಸ್ಟಾಲ್ ಎಲ್ಲ ಸುತ್ತಾಡ್ಕೊಂಡು ಆರಾಮ್ಸೆ ನೋಡ್ಕೊಂಡು ಹೋಗ್ಬೋದು. ಸ್ಟಾಲ್ ಎಲ್ಲ ಚೆನ್ನಾಗಿ ಬಂದಿದೆ ಇಲ್ಲಿ. ನಾನು ಬಂದಾಗ ಸ್ವಲ್ಪ ಸ್ಟಾಲ್ ಎಲ್ಲ ಇನ್ನೂ ಅರೇಂಜ್ ಮಾಡ್ತಾ ಇದ್ರು. ನಾನು ಸ್ವಲ್ಪ ಕ್ಲಿಪ್ಪಿಂಗ್ ಮಾತ್ರ ತಗೊಂಡಿದ್ದೇನೆ, ಯಾಕಂದ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ. ನೀವೇ ಸ್ವತಃ ಬಂದು ಇಲ್ಲಿ ಎಂಜಾಯ್ ಮಾಡಿ ಏನ್ ಬೇಕೋ ಅದೆಲ್ಲ ತಗೊಂಡು ಹೋಗ್ಬೋದು. ಒಂದ್ಸರಿ ವಿಸಿಟ್ ಮಾಡಿ. ಇಲ್ಲಿ ನೋಡಿ, ಮುಂದೆ ಬಂದ್ರೆ ಆರ್ಮಿಗೆ ಯೂಸ್ ಆಗುವಂತ ವೆಪನ್ಸ್ ಎಲ್ಲ ಇಟ್ಟಿದ್ದಾರೆ. ಇದನ್ನ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ತೋರಿಸಿದ್ರೆ ಅವ್ರಿಗೆಲ್ಲ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಅವ್ರು ಯೂಸ್ ಮಾಡ್ತಾ ಇರೋದೆಲ್ಲಾನು ಇಲ್ಲಿ ಇಟ್ಟಿದ್ದಾರೆ. ನಾನು ಸ್ವಲ್ಪ ಫಾಸ್ಟ್ ಆಗಿ ತಗೊಂಡಿದ್ದೀನಿ ವಿಡಿಯೋನ. ಪಾರ್ಕ್ ಅಲ್ಲಿ ಯಾವಾಗ್ಲೂ ಹೋದ್ರೆ ಬರೀ ಜಾಸ್ತಿ ಹುಡುಗ ಹುಡುಗಿಯರೇ ಇರೋರು. ಈಗ ಮೀನು, ಕೋಳಿ, ಹುಂಜ ಎಲ್ಲ ಇದೆ. ಬರೀ ಹುಡುಗ ಹುಡುಗಿ ಯಾಕೆ ಮಾತಾಡ್ಬೇಕು, ನಾವು ಇಬ್ರು ಮಾತಾಡೋಣ ಅಂತ ಇಲ್ಲಿ ಹುಂಜ, ಕೋಳಿ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ನಿಂತಿದ್ದಾವೆ. ಎಲ್ಲಾ ರೈತರಿಗೂ ಇಷ್ಟವಾಗುವಂತ ವಾಹನ ಇದು ಟ್ರ್ಯಾಕ್ಟರ್. ಎಲ್ಲಾ ರೈತ ಮನೆಯಲ್ಲೂ ಇದ್ದೇ ಇರುತ್ತೆ. ಇದರಿಂದನೇ ಅವರಿಗೆ ಕೆಲಸ ಸ್ವಲ್ಪ ಸುಲಭವಾಗುತ್ತೆ. ಅದನ್ನು ಕೂಡ ಫ್ಲವರ್ ಇಂದ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಮುಂದೆ ಬಂದ್ರೆ ಬಟರ್ಫ್ಲೈ ಇದೆ. ಪಾರ್ಕ್ ಅಂದ್ಮೇಲೆ ನಾನು ಇದ್ರೇನೆ ಚಂದ ಅಂತ ಒಂದು ಬಟರ್ಫ್ಲೈ ಕೂಡ ಚೆನ್ನಾಗಿ ರೆಡಿಯಾಗಿ ನಿಂತಿದೆ ಇಲ್ಲಿ, ಕಲರ್ಫುಲ್ ಆಗಿ ಹೂಗಳಿಂದ. ಲೇಡೀಸ್ ಒಂದು ಗ್ರೂಪ್ ಇದು. ಇವ್ರು ಯಾವ ಊರಿಂದ ಬಂದಿದ್ದಾರೆ ಅಂತ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಬಾರಿಸ್ತಾ ಇದ್ರು. ಇದಕ್ಕೆ ಡೊಳ್ಳು ಕುಣಿತ ಅಂತಾರೆ. ಅದು ಡೊಳ್ಳು ಬಾರಿಸ್ತಾ ಇದ್ದಾರೆ. ಆಮೇಲೆ ಅದ್ರ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ರು ಅವರು. ಅದನ್ನ ಆ ಡೊಳ್ಳನ್ನ ತಗೊಂಡು ಆ ತರ ಡ್ಯಾನ್ಸ್ ಮಾಡೋದಾಗ್ಲಿ, ಅವ್ರು ಬಾರಿಸೋದಾಗ್ಲಿ ಅಂದ್ರೆ ಅಷ್ಟು ಈಸಿನೂ ಅಲ್ಲ ನೋಡಿ. ಅವ್ರು ಒಬ್ಬರ ಮೇಲೆ, ಆ ಡೊಳ್ಳ ಮೇಲೆ ನಡೀತಾ ಇದ್ದಾರೆ. ಒಬ್ರು ಬಾರಿಸ್ಕೊಂಡು ಅವ್ರು ಕೆಳಗಡೆ ಕೂತಿದ್ದಾರೆ, ಒಬ್ರು ನಡೀತಾ ಇದ್ದಾರೆ ಅದ್ರ ಮೇಲೇನೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ.
ಒಬ್ರು ತೋರಿಸ್ತೀನಿ ನೋಡಿ. ಕಬ್ಬನ್ ಪಾರ್ಕಿಂಗ್ ಮೇನ್ ಹೀರೋ ಇವರೇ, ಫುಲ್ ಹೈಲೈಟ್ ಈಗ ಇವರು. ಹಾಗಲಕಾಯಿಂದ ಮಾಡಿರೋ ಎಲಿಫೆಂಟು ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗಲಕಾಯಿ ಜೋಡಿಸಿರೋದು ಆ ಎಲಿಫೆಂಟ್ ಸ್ಕಿನ್ ಹೇಗಿರುತ್ತೋ ಅದೇ ತರ ಇದೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿದೆ. ನಂಗಂತೂ ಅದನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ಅನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿದೆ ಎಲಿಫೆಂಟ್ ಅದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಕೆಂಪು ಮತ್ತು ಹಳದಿ ಗುಲಾಬಿಗಳಿಂದ ಅಲಂಕೃತವಾಗಿ ನಿಂತಿರೋ ನಮ್ಮ ನಾಡು, ಹೆಮ್ಮೆಯ ನಾಡು ಕರ್ನಾಟಕ. ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಸೆಲ್ಫಿ ಪಾಯಿಂಟ್, ಇದಕ್ಕೆ ಜಾನೂರ್ ಆರ್ಟ್ ಅಂತಾರೆ. ಇದು ಕೂಡ ತುಂಬಾ ಚೆನ್ನಾಗಿತ್ತು. ಬಂದವರೆಲ್ಲ ಫೋಟೋ ತಕ್ಕೊಳ್ಳಿ ಅಂತ ಇದನ್ನೊಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ಟಾಲ್ಗಳೆಲ್ಲ ಇನ್ನೂ ರೆಡಿ ಆಗ್ತಾ ಇತ್ತು. ನಾನು ಇಲ್ಲೊಂದು ಸೆರಾಮಿಕ್ ಪಾಟ್ ಅದೆಲ್ಲ ಜೋಡಿಸಿದ್ರು ಅಂತ ಇದನ್ನೊಂದು ಮಾತ್ರ ವಿಡಿಯೋ ಮಾಡ್ಕೊಂಡೆ. ಇಕ್ಕಿರೋದನ್ನ ಸ್ವಲ್ಪ ಮಾಡಿದ್ದೆ ಅಷ್ಟೇ. ಇಲ್ಲೆಲ್ಲ ತುಂಬಾ ವೆರೈಟಿ ಪಾಟ್ಗಳೆಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಡಿಸೈನ್ ಎಲ್ಲ ಚೆನ್ನಾಗಿದೆ ಇವರಲ್ಲಿ. ಆಮೇಲೆ ಮುಂದೆ ಬಂದ್ರೆ ಬೊಕ್ಕೆ ಮತ್ತು ಅರೇಂಜ್ಮೆಂಟ್ ಮಾಡೋದನ್ನ ಕಾಂಪಿಟೇಷನ್ ಇಟ್ಟಿದ್ದು. ಅಲ್ಲಿ ಅವ್ರ ಮನೇಲೆ ಮಾಡಿ ತಂದಿಡ್ಬೋದು ಅಥವಾ ಅಲ್ಲೇನು ಬಂದು ಅರೇಂಜ್ಮೆಂಟ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ರು, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರಲ್ಲಿ ಕಾಂಪಿಟೇಷನ್ಗೆ. ಅವ್ರದ್ದೇ ಕ್ರಿಯೇಟಿವ್, ತುಂಬಾ ಚೆನ್ನಾಗಿ ಮಾಡಿದ್ರು. ಅವ್ರವ್ರದ್ದೇ ಕ್ರಿಯೇಟಿವ್ ಆಗಿತ್ತು. ಆಮೇಲೆ ಫ್ಲವರ್ಸ್ನು ತುಂಬಾ ವೆರೈಟಿ ಫ್ಲವರ್ಸ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ರು. ಈ ಅರೇಂಜ್ಮೆಂಟ್ ನೋಡಿ ತುಂಬಾ ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿತ್ತು. ಆಮೇಲೆ ಈ ಫ್ಲವರು ನ್ಯಾಚುರಲ್, ಆರ್ಟಿಫಿಷಿಯಲ್ ಅಲ್ಲ. ಇದ್ರ ಹೆಸರು ಲಿಸಿಯಾಂಥಸ್ ಅಂತ. ತುಂಬಾ ಚೆನ್ನಾಗಿ ಮಾಡಿತ್ತು. ಆಮೇಲೆ ಇವ್ರ ಆಂಟಿ ಇದಾರಲ್ಲ, ಅವ್ರಿಗೆ ಎಷ್ಟು ಏಜ್ ಆದ್ರೂ ಅವ್ರು ಎಷ್ಟು ಕ್ರಿಯೇಟಿವ್ ಆಗಿದ್ದಾರೆ ನೋಡಿ. ಅವ್ರು ಬರ್ದಿರೋದು ಸೂರ್ಯಕಾಂತಿ ತರ ಕರ್ನಾಟಕವು ಸಮೃದ್ಧಿ ಆಗ್ಲಿ ಅಂತ ಬರ್ದಿದ್ರು. ಅವರು ಸುಮ್ಮನೆ ಕಲ್ತಿದಾರಂತೆ. ಆಮೇಲೆ ಈ ತರ ಏನಾದ್ರು ಕಾಂಪಿಟೇಷನ್ ಇದ್ರೆ ಆ ಕಾಂಪಿಟೇಷನ್ಗೆಲ್ಲ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾರಂತೆ. ಅವ್ರಿಗೆ ಒಂದು ಹಾಬಿ ಅಂತೆ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ ಅವ್ರಿಗೆ ಪ್ರೈಸ್ ಬರಬೇಕು ಅಂತ. ಸುಮ್ಮನೆ ಟೈಮ್ ಪಾಸ್ಗೆ ಮಾಡ್ತಾ ಇದ್ದೀನಿ, ಒಂಥರ ಅವ್ರಿಗೆ ಖುಷಿ ಸಿಗುತ್ತಂತೆ ಮಾಡಿದ್ರೆ. ಆಮೇಲೆ ಇದು ಡ್ರೈ ಫ್ಲವರ್ ಇಂದ ಇಯರ್ ರಿಂಗ್ಸು, ಫಿಂಗರ್ ರಿಂಗು, ಹೇರ್ ಬೆಂಡು ಎಲ್ಲ ಮಾಡಿದರೆ. ತುಂಬಾ ಚೆನ್ನಾಗಿದೆ. ಇದನ್ನೆಲ್ಲ ಮಾಡ್ಬೇಕಂದ್ರೆ ತುಂಬಾ ಪೇಷನ್ಸ್ ಬೇಕು, ತುಂಬಾ ಟೈಮನ್ನು ತಗೊಳುತ್ತೆ. ಆ ಲೀಫ್ನೆಲ್ಲ ಒಣಗಿಸಿ ಅದನ್ನ ಅದೇ ತರ ಜೋಡಿಸೋದು ಅಂದ್ರೆ ಅಷ್ಟು ಈಸಿ ಎಲ್ಲ. ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕ್ರಿಯೇಟಿವ್ ಮೈಂಡು. ನಾವು ಚಿಕ್ಕವರಿದ್ದಾಗ ಎಲೆಗಳನ್ನ ಬುಕ್ಕಲ್ಲಿ ಒಣಗಿಸಿ ಏನೇನೋ ಮಾಡ್ತಾ ಇದ್ವಿ. ಈಗ ಅದೇ ತರ ಇದು ಎಷ್ಟು ಚೆನ್ನಾಗೆಲ್ಲ ಮಾಡಿದ್ದಾರೆ. ತುಂಬಾ ಕ್ರೇಜ್ ಇದ್ದವ್ರು ಇದೆಲ್ಲ ತಗೋತಾರೆ. ಚೆನ್ನಾಗಿದೆ ಮಾತ್ರ. ಮುಂದೆ ಹಾಗಲಕಾಯಿ ಹೀರೋ ನಿಂತಿದ್ದಾರೆ ಡೆಕೋರೇಷನ್ ಆಗಿ. ಇವರಿಬ್ರು ಫ್ಲವರು ಮತ್ತೆ ಲೀಫ್ ಇಂದ ಡೆಕೋರೇಷನ್ ಆಗಿ ಇವರಿಬ್ರು ಹಿಂದೆ ನಿಂತಿದ್ದಾರೆ. ಇವರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಕಬ್ಬನ್ ಪಾರ್ಕ್ ಹೀರೋ ಹಾಗಲಕಾಯಿ ಎಲ್ಕೊಳ್ತಿದಾರಲ್ಲ, ಅವ್ರ ಮುಂದೆ ಇವರಿಬ್ರು ಹಿಂದೆ ನೋಡಿ. ಅವರು ಬರ್ತಾರೆ ಈಗ. ನನಗೆ ಮತ್ತೆ ಅವ್ರನ್ನ ಶೂಟ್ ಮಾಡ್ಬೇಕು, ವಿಡಿಯೋ ಮಾಡ್ಬೇಕು ಅಂತ ಅನಿಸ್ತು. ಮತ್ತೆ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಹಿಂದ್ಗಡೆಯಿಂದ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗಲಕಾಯಿ ಇಷ್ಟಪಡೋದು ಕೂಡ ಎಲಿಫೆಂಟ್ ನೋಡಿ ಹಾಗಲಕಾಯಿ ಇಷ್ಟಪಡ್ತಾರೆ. ಈಗ ಒಂದು ರೌಂಡ್ ತೋರಿಸಿದೆ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಮುಂದೆ ಸ್ವಲ್ಪ ಮುಂದೆ ಹೋದ್ರೆ ರಾಧಾಕೃಷ್ಣ ಸ್ಟ್ಯಾಚು ತುಂಬಾ ಚೆನ್ನಾಗಿ ನಿಲ್ಸಿದ್ದಾರೆ. ಸುತ್ತಲೂ ಗಾರ್ಡನ್ ಮಧ್ಯೆ ರಾಧಾಕೃಷ್ಣ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಫ್ರೀ ಹ್ಯಾಂಡ್ ಪೇಂಟಿಂಗ್ಸ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪೇಂಟಿಂಗ್ ಇಷ್ಟಪಡೋರಿಗೆಲ್ಲ ಇಲ್ಲಿ ಬಂದ್ರೆ ತುಂಬಾ ಇಷ್ಟ ಆಗುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಇದನ್ನ. ಈಗ
ಇದೆಲ್ಲ ಇಂಡೋರು ಔಟ್ಡೋರು ಪ್ಲಾಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಇಲ್ಲೆಲ್ಲ. ಇದೆಲ್ಲ ಸೇಲ್ಗೆನೆ ಇರೋದು. ಫುಡ್ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ದಾವೆ ಇಲ್ಲೆಲ್ಲ. ನಾನು ಫಾಸ್ಟ್ ಆಗಿ ತೋರಿಸ್ತಾ ಇದ್ದೀನಿ. ಇದನ್ನು ಒಂದೊಂದೇ ಕವರ್ ಮಾಡ್ಕೊಂಡು ಹೋದ್ರೆ ತುಂಬಾ ಲೆಂತಿ ಆಗುತ್ತೆ ಅಂತ. ಇದು ಕರ್ನಾಟಕ ಮ್ಯಾಪು. ಕರ್ನಾಟಕ ಮ್ಯಾಪ್ದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಏನೇನು ಬೆಳೀತಾರೆ ಆ ಕಾಳುಗಳನ್ನ ಆ ಡಿಸ್ಟಿಕ್ಕಿಗೆ ಅಂಟಿಸಿದ್ದಾರೆ. ರಾಗಿ, ಜೋಳ, ಗೋಧಿ, ನವಣೆ, ಹುರುಳಿ ಯಾವ ಡಿಸ್ಟಿಕ್ನಲ್ಲಿ ಏನು ಬೆಳೀತಾರೋ ಅದನ್ನೆಲ್ಲ ಹಾಕಿದ್ದಾರೆ. ಇಲ್ಲಿ ಮೇಲ್ ಕಾಣಿಸ್ತಾ ಇರೋದು ಬೆಳಗಾವಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದೆ ಇಲ್ಲಿ ವೈಟ್ ಕಲರ್ ಅಲ್ಲಿ ಇದೆಯಲ್ಲ, ಇದು ಬೆಳಗಾವಿ, ನಮ್ಮ ಬೆಳಗಾವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Thank you.